ದುಷ್ಟಶಕ್ತಿಯನ್ನು ಓಡಿಸು. ದುಷ್ಟಶಕ್ತಿಯೇ ತೊಲಗು, ತೊಲಗು. ದುಷ್ಟಶಕ್ತಿಯೇ ತೊಲಗು, ದುಷ್ಟಶಕ್ತಿಯೇ ತೊಲಗು, ದುಷ್ಟಶಕ್ತಿಯೇ ತೊಲಗು. ವಿಜ್ಞಾನ ಇದನ್ನ ಮಾನಸಿಕ ರೋಗ ಅಂತ ವಿವರಣೆ ಕೊಡುತ್ತೆ. ಆದರೆ ನಾನು ಕೇಳ್ತೀನಿ, ಮಾನಸಿಕ ರೋಗ ಅಂದ್ರೆ ಏನು? ಅದನ್ನ ವೈದ್ಯಕೀಯವಾಗಿ ಗುಣಪಡಿಸಕ್ಕಾಗುವಂತ ಮಾನಸಿಕ ಕಾಯಿಲೆನಾ? ಇಲ್ಲ ಅಂತಂದ್ರೆ ಸ್ವಾಭಾವಿಕವಾಗಿ ಮನುಷ್ಯನಿಗೆ ನರಳಾಟ ಕೊಟ್ಟು ಹಿಂಸೆ ಕೊಟ್ಟು ನರಳಿಸುವಂಥದ್ದು, ಅಥವಾ ಹೀಗೆ ಹೇಳ್ಬೋದು, ಮನೋಕಾಯಿಲೆಗಿಂತ ಇದು ತುಂಬ ಭಯಾನಕವಾದದ್ದು. ನರಕದಿಂದ ಭೂಲೋಕಕ್ಕೆ ನೇರವಾಗಿ ದುಷ್ಟಶಕ್ತಿಯ ಅವತಾರ ಅಂತ. ಆದರೆ ಒಂದು ಗೊತ್ತು, ಮನೋಕಾಯಿಲೆ ಜೆನೆಟಿಕ್ ಡಿಸಾರ್ಡರ್ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಮನೋಕಾಯಿಲೆಗೆ ಒಳಗಾದವರಿಂದ ಆನುವಂಶಿಕವಾಗಿ ಇದು ಹರಡಬಹುದು ಅಂತ ಗೊತ್ತಿದೆ. ಆಸ್ಪತ್ರೆಯಲ್ಲಿ ಈ ರೋಗಿನ ಗುಣಪಡಿಸೋದಕ್ಕೆ ಅಸಾಧ್ಯನೇ ಆಗಿತ್ತು. ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದವರೊಬ್ಬರು ಇವನಲ್ಲಿ ದುಷ್ಟಶಕ್ತಿಯನ್ನ ಗುರುತಿಸಿ ವೈದ್ಯರಿಗೆ ಒಂದು ಸಲಹೆನ ಕೊಡ್ತಾರೆ, ಉಚ್ಚಾಟನೆ ಮಾಡಿಸಿ ಅಂತ. ಸಹಜವಾಗಿಯೇ ಈ ಸಲಹೆನ ಅವರು ಸುತಾರಾಮ್ ನಿರಾಕರಿಸಿದ್ರು. ಈ ಕಪ್ಪು ನೆರಳು ಟ್ರಿಕ್ ಫೋಟೋಗ್ರಫಿ ಅಲ್ಲ, ಈ ಕಪ್ಪು ನೆರಳು ಯಾವುದೋ ಫೋಟೋಶಾಪ್ ಕೆಲಸ ಅಲ್ಲ, ಇದನ್ನು ಯಾವುದೇ ರೀತಿ ನಾವು ಆಲ್ಟರ್ ಮಾಡಿಲ್ಲ. ಈ ವ್ಯಕ್ತಿ ಸತ್ತೋಗಿದ್ದಾನೆ, ದುಷ್ಟಶಕ್ತಿಗಳ ದುಷ್ಟ ಕಾರ್ಯದಿಂದ ಈ ವ್ಯಕ್ತಿ ಸತ್ತು ಹೋಗಿದ್ದಾನೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ದುಷ್ಟಶಕ್ತಿಗಳು ದೇಹವನ್ನು ಪ್ರವೇಶಿಸೋದು ಆನುವಂಶಿಕವಾಗಿ ಬರಬಹುದು ಅನ್ನೋದಾದ್ರೆ ಅದಕ್ಕೆ ವಿವರಣೆ ಸಿಗಬಹುದಾ? ನನ್ನ 30 ವರ್ಷದ ಉಚ್ಚಾಟನೆ ಅನುಭವದಲ್ಲಿ ಇಂಥ ಉಚ್ಚಾಟನೆ ಘಟನೆಗಳು ಕಣ್ಮರೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಅವೆಲ್ಲ ಬೆಳಕಿಗೆ ಬಂದೇ ಇಲ್ಲ, ಪ್ರಪಂಚಕ್ಕೆ ಗೊತ್ತೇ ಆಗಿಲ್ಲ. ಶ್ರದ್ಧಾ ನಂಬಿಕೆ ಇಲ್ದಿರೋಂಥ ಜನರನ್ನು ನಾನು ಐಸೋಲೇಟ್ ಮಾಡಿ ನೋಡಿದ್ದೀನಿ. ಅವರೆಲ್ಲ ಸ್ವಾಭಿಮಾನ ಅಸ್ಮಿತೆಯನ್ನು ಬಿಟ್ಟು ಬದುಕಿದಂಥ ಜನ ಆಗಿದ್ರು. ಅದರಿಂದಾಗಿ ದುಷ್ಟಶಕ್ತಿಗಳು ಅವರ ದೇಹದ ಒಳಗೆ ಪ್ರವೇಶ ಮಾಡೋದಕ್ಕಾಯ್ತು. ದುಷ್ಟಶಕ್ತಿಗಳ ವಿರುದ್ಧ ನಾವು ಹೋರಾಡುವಾಗ ಯಾವುದೇ ರೀತಿ ಅಯ್ಯೋ ದೇವ್ರೇ, ಓಡಿ 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 ಓಡಿ, ಓಡ ಓಡ ಓಡ, ಬೇಗ ಬರೋ ಬೇಗ ಬರೋ. ಕರ್ತನೆ ಕಾಪಾಡು. ದೇವರೇ, ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ನನಗೆ ಸುಂದರ ಬದುಕನ್ನು ಕೊಟ್ಟಿದ್ಯಾ, ಅದಕ್ಕೆ ನಾನು ನಿನಗೆ ಪ್ರಾರ್ಥನೆ ಮಾಡ್ತಿದ್ದೀನಿ. ನನ್ನನ್ನು ಪಾಪ ಕಾರ್ಯಗಳಿಂದ ದೂರ ಇಡು. ನಾನೇನಾದರೂ ಪಾಪ ಮಾಡಿದ್ರೆ ನನ್ನನ್ನು ನರಕದಿಂದ ಕಾಪಾಡು. ಮಾಡಿ ಮಾಡಿ ಎಲ್ಲಿದ್ಯಾ? ಫಾದರ್ ಪೀಟರ್ಗೆ ಏನೋ ಇಡೀ ದೇಶವೇ ಸುದ್ದಿಯಿಂದ ತತ್ತರಿಸಿ ಹೋಗಿದೆ. ಅಯ್ಯೋ ಛೇ, ವ್ಯಾಟಿಕನ್ ಸಿಟಿಯಲ್ಲಿ ಇಂದು ಡಾಕ್ಯುಮೆಂಟರಿ ಶೂಟಿಂಗ್ ನಡೆಯುತ್ತಿದ್ದಾಗ ಈ ದುರಂತ ಸಂಭವಿಸಿದೆ. ಉಚ್ಚಾಟನೆಯಲ್ಲಿ ಪ್ರಸಿದ್ಧರಾಗಿದ್ದ ಫಾದರ್ ಪೀಟರ್ ಕುರಿತು
ಕ್ಯಾಥಲಿಕ್ ಚರ್ಚ್ ಇಂದು ಸಂತಾಪವನ್ನು ವ್ಯಕ್ತಪಡಿಸಿದೆ. ಒಕ್ಲಹೋಮಾದ ಫಾದರ್ ಪೀಟರ್ ಅವರು ಬಾಂಬ್ ಸ್ಫೋಟದಲ್ಲಿ ಮರಣ ಹೊಂದಿದ್ದಾರೆ. ಪೊಲೀಸರ ಪ್ರಕಾರ ಆತಂಕವಾದಿಗಳ ಕೈವಾಡ ಇದೆ ಎಂದು ತಿಳಿದು ಬಂದಿದೆ. ಆದರೆ ದಾಳಿಯ ಹಿಂದಿನ ಕಾರಣವೇನೆಂದು ತಿಳಿದು ಬಂದಿಲ್ಲ. ಸ್ಫೋಟ ನಡೆದ ಸ್ಥಳದಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆ ನಡೆಯುತ್ತಿದ್ದು ಜನರನ್ನು ಕಾಪಾಡಲಾಗುತ್ತಿದೆ. ಇನ್ನೂ ಸಾವಿನ ಸಂಖ್ಯೆ ತಿಳಿದು ಬಂದಿಲ್ಲ. ಮ್ಯಾಡಿ, ಮ್ಯಾಡಿ ಪ್ಲೀಸ್. ದೇವ್ರೆ, ದೇಹ ಬಿಟ್ಟ ಮೇಲೂ ಆತ್ಮ ನಿನ್ನ ಹತ್ರನೇ ಇರುತ್ತೆ. ಬದುಕು ಬದಲಾಗುತ್ತೆ, ಆದರೆ ಅಂತ್ಯ ಆಗಲ್ಲ. ಜೋಸೆಫೈನ್, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಐ ಆಮ್ ಸಾರಿ. ಅದು ಫಾದರ್ ಪೀಟರ್ ನಿನ್ನ ಎಷ್ಟು ಪ್ರೀತಿಸ್ತಿದ್ರು ಅಂತ ನಿಂಗೆ ಗೊತ್ತಲ್ವಾ? ಅವ್ರು ನಿನ್ ಜೊತೆನೇ ಇದ್ದಾರೆ, ಯಾವಾಗ್ಲೂ ನಿನ್ ಜೊತೆನೇ ಇರ್ತಾರೆ. ಹೌದು, ಫಾದರ್ ಪೀಟರ್ ಅವ್ರ ಫೇವ್ರೆಟ್ ಅಡುಗೆ ಮಾಡ್ತಿದ್ದೀನಿ. ಅವ್ರ ನೆನಪಲ್ಲಿ ಗಮ್ಮಂತಿದೆ ಅಲ್ವಾ? ಇಲ್ಲ ಇಲ್ಲ, ಖಂಡಿತ ನೀನು ಮಾಡ್ತಿರೋದು ಸರಿ ಇಲ್ಲ. ಖಂಡಿತ ಇದನ್ನು ತಿನ್ನೋದಕ್ಕಾಗಲ್ಲ ಮ್ಯಾಡಿ. ಮತ್ತೆ ನಿಂಗೇನು ಬೇಕು ಗೊತ್ತಾ? ಜೀಸಸ್ನ ರಕ್ತ. ಮ್ಯಾಡಿ, ನಿನ್ನ ಕೈಲಿ ಹೀಗಿರೋದಕ್ಕೆ ಹೇಗೆ ಸಾಧ್ಯ? ನಂತೆಲ್ಲ ಆಗ್ತಾನೆ ಇಲ್ಲ. ಫಾದರ್ ಪೀಟರ್ ತೀರ್ಕೊಂಡಿದ್ದಾರೆ, ನಿನಗೆ ನೋವಾಗ್ತಿಲ್ವಾ? ನಮ್ಗೆ ಅವ್ರು ಬಿಟ್ರೆ ನೀನು ಯಾರಿದ್ರು ಅವರೇ ಎಲ್ಲ. ಹೆಂಗೆ ಹೇಳ್ತೀಯ ನೀನು? ನಾವು ಒಬ್ರಿಗೊಬ್ರು ಇದೀವಲ್ಲ, ನಾವು ಯಾವಾಗಲೂ ಜೊತೆಗೆ ಇದೀವಲ್ಲ. ನಾವು ಲಕ್ಕಿ. ಎಷ್ಟು ಒಗ್ಗಟ್ಟಾಗಿದ್ದೀವಿ ನೋಡು. ಋಣದಲ್ಲಿರೋ ಅಷ್ಟು ದಿನ ಫಾದರ್ ಪೀಟರ್ ನಮ್ಮ ಜೊತೆಗಿದ್ರು. ಇವಾಗ ನಾವು ಏನಾದರೂ ಖುಷಿ ವಿಷಯದ ಬಗ್ಗೆ ಮಾತಾಡೋಣವಾ? ನೀನು ಒಳ್ಳೆ ಹೆಂಗಿದೆಯಾ ನೋಡು. ನಿಂಗೆ ನೆನಪಿದ್ಯಾ? ಓ ಮೈ ಗಾಡ್, ನೀನು ಚಿಕ್ಕವಳಾಗಿದ್ದಾಗ
ಎಷ್ಟು ಮುದ್ದಾಗಿದ್ದೆ ಮತ್ತೆ ಎಷ್ಟು ಭಯ ಪಟ್ಕೊಂಡಿದ್ದೆ. ಸಿಸ್ಟರ್ ಕ್ಯಾಥರಿನ್ ರೂಮ್ ಹೋಗೋಕ್ಕೂ ಭಯ ಪಡ್ತಿದ್ದೆ. ಏನ್ ಮಾಡಿ ಬೆಡ್ ಕೆಳಗಡೆ ದೆವ್ವ ಇದೆ ಅನ್ಕೊಂಡು ನೀನ್ ಹೆದರ್ಕೊಂಡಿದ್ದೆ. ಹೌದು. ಏನ್ ಹೆಸರದು? ವಿನ್ಸೆಂಟ್. ವಿನ್ಸೆಂಟ್ ನಿಜವಾಗ್ಲೂ ಇದ್ದ ಮಾಡಿ. ನೋಡ್ದ್ಯಾ? ಹ್ಯಾಪಿ ಮೆಮೊರೀಸ್. ಹೌದು. ಆದ್ರೆ ನಂಗೆ ಗೊತ್ತಿತ್ತು ಎಲ್ಲ ಕಲ್ಪನೆ ಮಾಡ್ಕೋತಿದ್ಯಾ ಅಂತ. ಆ ಕಿತ್ತೋಗಿರೋ ಜಾಗದಲ್ಲಿ ಯಾರು ಮಲಗ್ತಾರೆ ಅಂತ. ಇಲ್ಲ ಇಲ್ಲ, ನಾನು ಹಾಗೆ ಮಾಡಿಲ್ಲ. ವಿನ್ಸೆಂಟ್ ನಿಜವಾಗ್ಲೂ ಬೆಡ್ ಕೆಳಗಿದ್ದ. ಓಕೆ, ನಿಜವಾಗ್ಲೂ. ಆದ್ರೆ ನನ್ಗೆ ಯಾವಾಗ್ಲೂ ನಿಜ ಅಂತಾನೆ ಅನ್ಸಿದೆ. ನಿನ್ ಭಯ ನಮಗೆ ಹೆಲ್ಪ್ ಆಯ್ತು ಬಿಡು. ಹೌದು. ನಾವಿಬ್ರು ಒಟ್ಟಿಗೆ ಇದನ್ನೇ ಎದುರಿಸ್ತೀವಲ್ವಾ? ಹೌದು ಮ್ಯಾಡಿ. ಐ ಆಮ್ ಸಾರಿ. ನಾನು ಹೌದು ಹೌದು, ಖಂಡಿತ ಖಂಡಿತ ನಾವಿಬ್ರು ಜೊತೆಗೆಲ್ಲ ಎದುರಿಸ್ತೀವಿ. ಐ ಲವ್ ಯು ಸಿಸ್ಟರ್. ಐ ಲವ್ ಯು ಸಿಸ್ಟರ್. ಯಾವಾಗಲೂ ಓಕೆ. ಸೊ ಇದು ಚೆನ್ನಾಗಾಗಿದೆ ಅನ್ಸತ್ತೆ. It's ready. ಆದರ್ ಪೀಟರ್ಗೆ ಯಾರು ಹೀಗೆ ಮಾಡಿದ್ರು ಖಂಡಿತ ಅವ್ರಿಗೆ ಶಿಕ್ಷೆ ಆಗಿ ಆಗತ್ತೆ. ಸುದ್ದಿ ಕೇಳಿ ನನಗೆ ಬೇಜಾರಾಯಿತು. ಥ್ಯಾಂಕ್ ಯು. ಫಾದರ್ ಪೀಟರ್ ನನಗೂ ಕೂಡ ಫ್ರೆಂಡ್ ಆಗಿದ್ರು. ಕೂತ್ಕೋಬಹುದಾ? ಫಾದರ್ ಪೀಟರ್ ಜೊತೆ ನಾವು ಚರ್ಚಲ್ಲಿ ಬಿಸಿ ಊಟ ಹಂಚ್ತಾ ಇದ್ವಿ. ನಿಮ್ಮನ್ನು ಯಾವತ್ತೂ ನೋಡಿಲ್ಲ. ಚರ್ಚಲ್ಲಿ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನೀವು ಪ್ರೀಸ್ಟ್ ಆಗಿದ್ರಿ. ಅದು ಓಬಿರಹನ್ ಕಾಲದಲ್ಲಿ. ಅದು ನಿಮ್ ಬಗ್ಗೆ ನಾನು ಕೇಳಿದ್ದೀನಿ. ನೀವು ಫಾದರ್ ಮಾರ್ಕೋ ಅಲ್ವಾ? ಫಾದರ್ ಪೀಟರ್ ನಿಮ್ ಬಗ್ಗೆ ಹೇಳ್ತಿದ್ರು. ನೀವು ಚರ್ಚ್ ಬಿಟ್ಟು ಹೋದ್ರಿ ಅಂತ. ನಿಮಗ್ ತುಂಬಾ ಕಷ್ಟ ಆಗಿತ್ತಂತೆ. ಹೌದು, ತುಂಬಾ ನೋವಾಗಿತ್ತು. ಈ ಜಾಗ ಇದ್ದ ಹಾಗೇ ಇದೆ, ಆದ್ರೆ ಇನ್ನೂ ಒಂದಷ್ಟು ಗಿಡ ನೆಡಬೇಕು. ನಿನ್ನ ಹತ್ರ ಫೋನ್ ಇದೆಯಾ? ಹಾ ಇದೆ. ನನ್ನ ನಂಬರ್ ಓ ತಗೋ. ಇಲ್ಲ, ನಂಬರ್ ಕೊಡೋ ಅವಶ್ಯಕತೆ ಇಲ್ಲ. ನಿನಗೆ ಬೇಕಾಗತ್ತೆ. ಯಾಕೆ ಬೇಕು? ನನಗೆ ನಿಮ್ಮ ತಾಯಿ ಗೊತ್ತಿದ್ರು. ಫಾದರ್ ಪೀಟರ್ ಸತ್ತಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು. ದಯವಿಟ್ಟು ನಿನ್ನ ಫೋನ್ ಕೊಡು, ನನ್ನ ನಂಬು. ಅವಳು ಯಾಕೆ ನಿನ್ನನ್ನು ನಂಬೇಕು? ನಮ್ಮ ತಾಯಿ ನಿನಗೆ ಹೇಗೆ ಗೊತ್ತು? ನೋಡಿ, ಪರವಾಗಿಲ್ಲ, ತಗೊಳ್ಳಿ, ಫೋನ್ ತಗೊಳ್ಳಿ, ಪರವಾಗಿಲ್ಲ. ಏನ್ ಮಾಡ್ತಿದ್ಯಾ? ಕಾಂಟ್ಯಾಕ್ಟ್ನಲ್ಲಿರು. ನೀನ್ ಇಂಥ ಪೆದ್ದತನದ ಕೆಲಸ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ.
ನಿಧಾನಕ್ಕೆತ್ತು ಚಿನ್ನ. ಇನ್ನೊಂದು ಪೆಗಾಕ್ಲಾ? ಇಲ್ಲ ಬೇಡ. ನೋಡು, ನನ್ಗೂ ಇವತ್ತೇನೆ ಸುದ್ದಿ ಗೊತ್ತಾಗಿದ್ದು. ಫಾದರ್ ಪೀಟರ್ ಹೋಗ್ಬಿಟ್ರಂತೆ. ಥ್ಯಾಂಕ್ ಯು. ಚರ್ಚಲ್ಲಿ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿದ್ದಾರೆ. ಇನ್ನಿನದು ಹೆಂಗ್ ಹೋಗ್ತೀಯೋ ಏನೋ ಚರ್ಚ್ಗೆ. ಓ ಸಾರಿ, ನಾನಾಗ ಹೇಳ್ಬಾರ್ದಾಗಿತ್ತು. ಜೋ, ಏನಾಯ್ತು? ನಿಧಾನ ಉಸಿರಾಡು, ಏನು ಆಗಲ್ಲ. ಇಟ್ಸ್ ಓಕೆ, ಯು ಆರ್ ಗುಡ್, ಏನು ಆಗಲ್ಲ. ಓಕೆ, ಒಂದ್ ನಿಮಿಷ ಹೆಲ್ಪ್ ಮಾಡು. ಬ್ಯಾಕ್ ರೂಮಿಗೆ ಕರ್ಕೊಂಡು ಹೋಗೋಣ. ಓಕೆ, ಅವಳು ಸ್ವಲ್ಪ ಸುಧಾರಿಸ್ಕೊಂಡ್ರೆ ಸರಿ ಹೋಗ್ತಾಳೆ. ಏನಾಗಲ್ಲ, ಹೆದರ್ಬೇಡ. ಸರಿ ಕುಡುಗ್ರ, ಬೇಗ ಗ್ಲಾಸ್ ಎತ್ತಿ. ನೆಕ್ಸ್ಟ್ ರೌಂಡ್ ನಂದೇನೆ. ಜಾಸ್ತಿ ಕುಡಿಸ್ಬೇಡ. ಫಾದರ್ ಪೀಟರ್, ನೀವು ಮತ್ತೆ ಫಾದರ್ ಮಾರ್ಕ್ ಬೇಗ ಬನ್ನಿ. ನನ್ನ ಹೆಂಡತಿಗೆ ದೆವ್ವ ಹಿಡ್ಕೊಂಡ್ ಬಿಟ್ಟಿದೆ. ಟ್ರಿಸಿಯಾ ಪ್ಲೀಸ್, ಮಗಳಿಗೇನು ಮಾಡಬೇಡ ಪ್ಲೀಸ್. ನಿನಗೇನಂತೆ? ನಿನ್ ರಕ್ತ ಅಲ್ವಲ್ಲ. ನಾನ್ ನೋವು ಮಾಡ್ತಿರೋದು ನಿನ್ನ ಮಗಳಿಗಲ್ಲ. ಪಾಪ, ಅವಳದೇನು ತಪ್ಪಿಲ್ಲ. ನಿನಗ್ ಗೊತ್ತಿಲ್ಲ, ಇವಳು ಲಜ್ಜೆಗೆಟ್ಟವಳು. ನನ್ನ ಬಿಡು ನೀನು ಪಿಶಾಚಿ. ಏನೇ ಹೇಳ್ದೆ ನೀನು? ನೀನೆಂತವಳು ಅಂತ ನನಗ್ ಗೊತ್ತು. ನಿನ್ನಿಂದಾನೆ ಕಲ್ತಿರೋದು. ಮುಚ್ಚೆ ಬಾಯಿ. ಅಯ್ಯೋ, ಸಾಯಿ ನನ್ ಮಗನೇ, ಸಾಯೋ ನೀನು. ದೇವರೇ, ನಾನು ಪ್ರಾರ್ಥಿಸ್ತೀನಿ, ದಯವಿಟ್ಟು ನನ್ನ ಈ ನೋವಿನ ಕಾರಣವನ್ನ ಅರ್ಥ ಮಾಡ್ಕೊ. ನಾನು ವಾಶ್ರೂಮ್ಗೆ ಹೋಗ್ಬೇಕನ್ಸುತ್ತೆ. ಹೇಗಿದ್ಯಾ ಮಗ? ಭಾಳ ಕ್ಲೋಸ್ ಆದ್ಮೇಲೆ ಸಿಗೋಣ. ಸೆಕ್ಸಿ ತೇರಿಕೆ. ಛೇ, ಓ ಹೆಂಗ್ ಕಾಣಿಸ್ತಿದ್ದೀನಿ. ನೀನ್ ತುಂಬಾ ಖರಾಬಾಗಿ ಕಾಣ್ತಿದೀಯಾ. ಎಂಥವಳು ಅಂತ ನನಗ್ ಗೊತ್ತು. ನೀನೊಬ್ಳು ಲಜ್ಜೆಗೆಟ್ಟೋಳು ಅಷ್ಟೇ. ಲಜ್ಜೆಗೆಟ್ಟೋಳು. ಅಯ್ಯೋ, ಸೃಷ್ಟಿಯಲ್ಲಿ ಶಕ್ತಿಶಾಲಿ ನಾಮ ಎಂದರೆ ದೇವರ ನಾಮ. ಯಾರು ಕರ್ತನ ನಾಮವನ್ನು ತೆಗೆದುಕೊಳ್ಳುತ್ತಾನೋ ಅವನು ಸುರಕ್ಷಿತ. ಆಗ ನನಗೆ ಆಕಾಶವಾಣಿ ಕೇಳಿಸ್ತು, ಯಾರನ್ನ ಕಳಿಸ್ಲಿ, ಯಾರು ಸಿದ್ಧರಾಗಿದ್ದಾರೆ?
ನಾನು ಇಲ್ಲಿದ್ದೀನಿ, ನನ್ನೇ ಕಳಿಸಿ. ನಾನು ನಿನಗೇನೆಲ್ಲ ಹೇಳ್ಕೊಟ್ಟೆ, ದುಷ್ಟಶಕ್ತಿಗಳನ್ನ ಉಚ್ಚಾಟನೆ ಮಾಡೋದೇನೆಲ್ಲ ಹೇಳ್ಕೊಟ್ಟೆ, ಅದು ನಿನಗೆ ಪ್ರತಿಫಲ ಕೊಡುತ್ತೆ. ನಾನು ಹೇಳ್ಕೊಟ್ಟಿದ್ದನ್ನು ಬಳಸು. ನಾನು ಹಾಗೆ ಮಾಡ್ತೀನಿ ಫಾದರ್. ನೀನು ಬಂದಿದ್ದು ಗೊತ್ತಾಗ್ಲಿಲ್ಲ, ಭಯ ಆಯ್ತು. ನಂಗೆ ಗೊತ್ತು. ಸಿಸ್ಟರ್ ಕ್ಯಾಥರಿನ್ ಹತ್ರ ಏನೋ ಇತ್ತು, ಅದನ್ನ ತೊಗೊಂಡು ಹೋಗಕ್ಕೆ ಬಂದೆ. ಓಕೆ ಮ್ಯಾಡಿ, ನನಗೆ ಕೇಳಿಸ್ತು. ಯಾರು? ಫಾದರ್ ಪೀಟರ್ ನನ್ನ ಜೊತೆ ಮಾತಾಡಿದ್ರು. ಅವ್ರು ಮಾತಾಡಿದ್ರಾ? ಹೌದು, ಯಮಲೋಕದಿಂದ. ನನಗೆ ಕೇಳಿಸ್ತು. ಆಶ್ಚರ್ಯ ಏನಿಲ್ಲ, ನೀನಂದ್ರೆ ಅವ್ರಿಗೆ ಪ್ರಾಣ. ಅದು ನಿಜ ಅಲ್ಲ ಅಂತ ನಿನಗೆ ಗೊತ್ತು. ಓಕೆ, ಅದೇನೇ ಇರಲಿ, ಇವಾಗ ನಾನು ಹೋಗಬೇಕು. ಈ ಜಾಗ ನಂಗೆ ಅಷ್ಟು ಇಷ್ಟ ಇಲ್ಲ, ಅಸಹ್ಯ ಆಗತ್ತೆ. ಯಾಕೆ ಹಂಗಂತ್ಯ? ಇದನ್ನ ಹುಟ್ಟು ಬೆಳೆದಿದ್ದ ಜಾಗ. ಇದು ನಮ್ಮ ಮನೆ ಅಲ್ಲ. ನನ್ನ ಪಾಪಗಳನ್ನು ಕ್ಷಮಿಸಿ ಫಾದರ್. ನಾನು ಕೊನೆಯದಾಗಿ ಕನ್ಫೆಸ್ ಮಾಡಿ 8 ತಿಂಗಳಾಯಿತು. ನನ್ನ ಪಾಪಗಳಿಗೆ ನಾನೇ ಜವಾಬ್ದಾರಿ. ನನ್ನ ಅಕ್ಕನ ಬಗ್ಗೆ ನಾನೇ ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೀನಿ. ನನ್ನ ಜೀವನದಲ್ಲಿ ದುಷ್ಟಶಕ್ತಿ ಪ್ರವೇಶ ಆಗುತ್ತೆ ಅಂತ ಫಾದರ್ ಪೀಟರ್ ಯಾವಾಗಲೂ ಹೇಳ್ತಿದ್ರು. ಅದು ಅವಳು ಅಂತ ಅಂದ್ಕೊಂಡಿರಲಿಲ್ಲ. ಅವಳ ದೇಹದೊಳಗೆ ದುಷ್ಟಶಕ್ತಿ ಪ್ರವೇಶ ಆಗಿದೆ, ನಿಯಂತ್ರಣ ಕಳ್ಕೊಂಡಿದ್ದಾಳೆ. ಫಾದರ್ ಆಂಡ್ರೂ, ಕಾಪಾಡಿ ಕಾಪಾಡಿ ಕಾಪಾಡಿ, ಯಾರಾದ್ರೂ ಕಾಪಾಡಿ ಕಾಪಾಡಿ ಕಾಪಾಡಿ. ಜೋಸಫಿನ್, ಏನಾಯ್ತು ನಿನಗೆ? ಫಾದರ್ ಆಂಡ್ರೂ, ಎಲ್ಲಿದ್ರಿ? ನಾನು ನಿಮ್ಮನ್ನೇ ಕೂಗ್ತಿದ್ದೆ. ನಾನು ಮಧ್ಯಾಹ್ನ ಮೆಮೋರಿಯಲ್ ಸರ್ವಿಸಿಗೆ ಹೋಗಿದ್ದೆ. ನಿನಗೆ ಏನಾದರೂ ಸಹಾಯ ಬೇಕಾ? ನಿನಗೇನಾದರೂ ಹುಷಾರ್ ತಪ್ಪಿದ್ಯಾ? ನಾನು ಹೋಗ್ತೀನಿ. ಇತ್ತೀಚೆಗೆ ನಿನಗೆ ಎಪಿಲೆಪ್ಟಿಕ್ ಸೀಜರ್ಸ್ ಜಾಸ್ತಿನೇ ಆಗ್ತಾ ಇದೆ. ಹಾ ಹೌದು, ಅದು ಇತ್ತೀಚೆಗೆ ತುಂಬಾ ಅಟ್ಯಾಕ್ ಆಗ್ತಿದೆ. ಮತ್ತೆ ನನ್ನ ಬಾಲ್ಯದ ಬಗ್ಗೆ ವಿಚಿತ್ರ ಕನಸುಗಳು ಬೀಳ್ತಾ ಇದೆ. ಮತ್ತೆ ದುಷ್ಟಶಕ್ತಿಗಳ ಶಬ್ದಗಳು ಕೇಳ್ಸಕ್ ಶುರು ಆಗಿದೆ. ಭಯ ಆಗ್ತಿದೆ. ತಲೆ ತಿರ್ಗೋದು, ವಾಂತಿ ಆಗೋದು, ವಾಕರಿಕೆ ಬರೋದು, ಸುಸ್ತಾಗೋದೇನಾದ್ರೂ ಆಗತ್ತಾ? ಇಲ್ಲ, ಅದು ಒಂದು ಕೆಲಸ ಮಾಡ್ತೀನಿ, ಹೊಸ ಮೆಡಿಕೇಶನ್ ಕೊಡ್ತೀನಿ, ಹೆಲ್ಪ್ ಆಗ್ಬೋದು. ನಿನ್ನ ಮಿಸ್ ಮಾಡ್ಕೊಂಡೆ ಜೋಸಫಿನ್. ಎಕ್ಸ್ಕ್ಯೂಸ್ ಮೀ, ನೀನು ಬದುಕ್ತೀಯ ತಾನೆ? ನೋ, ಇದು ಮೆಡಿಸಿನ್ಸ್ದು ಸೈಡ್ ಎಫೆಕ್ಟ್ ಅನ್ಸತ್ತೆ ಅಷ್ಟೇ.
ಏನೂ ಆಗಲ್ಲ, ನೀನು ಹುಷಾರಾಗ್ತೀಯಾ, ಹೋಗ್ಲಿ ಬಿಡು. ನಾನಿದ್ದೀನಲ್ವಾ, ಯೋಚನೆ ಮಾಡಬೇಡ. ಕುಡ್ಕೊಂಡು ಬಂದಿದ್ಯಾ? ಹ್ಯಾಪಿ ಅವರ್ಸ್ನ ಸುಮ್ಮನೆ ಬಿಡೋಕ್ಕಾಗತ್ತಾ? ಇಲ್ಲ. ಸರಿ, ಆ ವಿಷಯ ಬಿಟ್ಟು ಹಾಕು. ನಂಗೆ ಬೇಕು ಅನ್ಸಿದ್ರೆ 30, 60, 90 ಹಾಕೋಷ್ಟು ದೊಡ್ಡೋಳಾಗಿದ್ದೀನಿ ನಾನು, ಚಿಕ್ಕ ಹುಡುಗಿ ಅಲ್ಲ ನಾನು. ಹಾಂ, ಓಕೆ. ನಿಂಗಲ್ವಾ ವಾಯ್ಸ್ ಕೇಳಿಸಿರೋದು? ಮೇ ಬಿ ನೀನು ಕುಡಿಬೇಕನ್ಸತ್ತೆ. ಪ್ರಾಬ್ಲಮ್ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಸಮಸ್ಯೆ ಏನು ಅಂತ ನಿನಗೆ ಗೊತ್ತು. ಉದ್ಧಾರ. ಕಂದ, ಏನ್ ತಂದಿದ್ದೀನಿ ನೋಡು. ಥ್ಯಾಂಕ್ ಯು ಅಮ್ಮ. ನಂಗೇನಾದ್ರು ತಂದಿದ್ಯಾ? ದೇವತೆಗಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ಹೆದರ್ಬೇಡಿ. ಓ ಶೈತಾನನೇ, ನನ್ನ ಬಲಿಯನ್ನು ತಗೋ. ಓ ದುಷ್ಟ ಶಕ್ತಿಯ, ನನ್ನ ರಕ್ತ ಕೊಡಿ. ಕೊಡಿ, ತಗೋ, ಬಲಿ ತಗೋ. ಅಮ್ಮ, 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 ಮಾ, ಅಮ್ಮ, ಅಮ್ಮ. ಕರ್ತನು ನಿನ್ನ ಪಾಲಿಗೆ ಸದಾ ಇರೋವಾಗ ನಿನ್ನ ಶತ್ರು ಯಾರೆಂದು ಲೆಕ್ಕಿಸಬೇಡ. ಇದನ್ನ ನೀವು ನೆನಪಿಡಿ. ಫಾದರ್ ಪೀಟರ್ ಇದನ್ನ ಸದಾ ಹೇಳ್ತಿದ್ರು. ಫಾದರ್ ಪೀಟರ್ ಅವ್ರ ಜೊತೆ ಕಳೆದ ಒಂದೊಂದು ಕ್ಷಣನೂ ಅಮೂಲ್ಯವಾಗಿತ್ತು ಅನ್ನೋದನ್ನ ನಾವು ಮರಿಬಾರ್ದು. ಮಿಸ್ ಜೋಸೆಫಿನ್ ಮೆಕ್ಮ್ಯಾನಸ್. ನಮಸ್ತೆ. ನಾನು ನಮ್ಮಕ್ಕ ಚಿಕ್ಕವರಾಗಿದ್ದಾಗ ನಮ್ಮ ತಂದೆ ತಾಯಿನ ನಾವು ಕಳ್ಕೊಂಡ್ವಿ. ನಾವು ಅನಾಥರಾದ್ವಿ. ಫಾದರ್ ಪೀಟರ್ ನಮ್ಮನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ್ರು, ನಮಗೆ ಸಂಸ್ಕಾರ ಹೇಳಿಕೊಟ್ರು. ನನ್ನ ಕರ್ತನ ಮನೆಯಲ್ಲಿ ಬಹಳ ಕೋಣೆಗಳಿವೆ. ಹಾಗಿರಲಿಲ್ಲ ಅಂದಿದ್ರೆ ನಿನಗೊಂದು ಜಾಗ ಮೀಸಲಿಡ್ತೀನಿ ಅಂತ ನಾನ್ಯಾಕೆ ಹೇಳ್ತಿದ್ದೆ? ಜೋಹಾನ 14:2. ನಿನಗೆ ಜ್ಞಾಪಕ ಇಲ್ಲದೆ ಇರ್ಬೋದು, ಆದರೆ ನನಗೆ ಜ್ಞಾಪಕ ಇದೆ. ಫಾದರ್ ಪೀಟರ್ ನಡಿ ಹೋಗೋಣ, ತುಂಬಾ ಟೈಮ್ ಆಗೋಗಿದೆ, ಲೇಟ್ ಆಯ್ತು. ಅದನ್ನೇ ನಾನು ನಿಮಗೆ ಹೇಳ್ತಿದ್ದೀನಿ. ಫಾದರ್ ಪೀಟರ್, ನೀವು ಸತ್ತಿಲ್ಲ, ಬೇರೆ ಕೋಣೆಲಿದ್ರ ಅಷ್ಟೇ. ವಂದನೆಗಳು. ಕಳ್ಳನ್ ಮಗನೇ, ನಡಿ ಹೋಗೋಣ. ಮ್ಯಾಡಿ ನಿಂತ್ಕೋ, ಮ್ಯಾಡಿ ನಿಂತ್ಕೋ. ನಾವು ಫ್ರೀ, ನಾವು ಫ್ರೀ.
ದರಿದ್ರ ಜಾಗದಲ್ಲಿದ್ದು ನಂಗೆ ಬೋರ್ ಆಗ್ತಾ ಇತ್ತು. ಇವಾಗ ವಿ ಆರ್ ಫ್ರೀ. ನಿಂಗೆ ನೆನ್ಪಿದ್ಯಾ? ಅಮ್ಮ ಸಾಯೋಕ್ಕೂ ಮುಂಚೆ ತುಂಬಾ ಕುಡಿತಿದ್ಲು. ಅವಳೇನ್ ಕಿತಾಪತಿ ಮಾಡ್ತಿದ್ಲು. ನೀನು ಅವಳ ಥರನೇ ಆಗ್ತಿದ್ಯಾ. ಏನಂದೆ ನೀನು? ನೀನು ತುಂಬಾ ಕುಡ್ದಿದ್ಯಾ ಅಂದೆ. ಆ ಹೆಂಗಸುತ್ತೆ ನನ್ನ ಕಂಪೇರ್ ಮಾಡ್ಬೇಡ. ಎಷ್ಟೇ ಕೊಬ್ಬು ನಿನಗೆ? ನನ್ನ ಕಂಪೇರ್ ಮಾಡ್ತೀಯಾ? ನಮ್ಮಪ್ಪ ಅವಳನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಇದೆ. ನಿಮ್ಮಪ್ಪ ಸಮಾಧಿ ಆಗೋದಕ್ಕೂ ಕಾರಣ ಇದೆ. ಮತ್ತೆ ಎಣ್ಣೆಗೂ ಅದಕ್ಕೂ ಸಂಬಂಧ ಇಲ್ಲ. ನಿನ್ನಲ್ಲಿ ಇಷ್ಟೊಂದು ಧೈರ್ಯ ಮತ್ತೆ ಶಕ್ತಿ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಯಾರ್ ಬೆಂಕಿ ಹಚ್ಚಿದ್ದು? ಯಾರ್ ಹಚ್ಚಿದ್ದು ಹೇಳು. ಮುಟ್ಟಬೇಡ ನನ್ನ. ಯಾರ್ ಹೇಳು? ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ. ಗೊತ್ತು. ನಂಗೆ ಗೊತ್ತಿಲ್ಲ. ಬೆಂಕಿ ಹಚ್ಚಿದ್ದು ಯಾರು ಅಂತ ಹೇಳು. ಜೀಸಸ್, ನೀನ್ ಯಾಕೋ ತುಂಬಾ ಯೋಚನೆ ಮಾಡ್ತಿದ್ಯಾ? ಸರಿ, ನಾನು ವಾಪಸ್ ಕೆಲ್ಸಕ್ಕೆ ಹೋಗ್ಬೇಕು. ನಂಗೆ ಬಾರ್ ಕರಿತಾ ಇದೆ. ನೀನು ಬರ್ತೀಯಾ? ಸೋಡಾ ಕುಡಿಸ್ತೀನಿ. ಬೇಡ, ನಂಗೆ ಗೊತ್ತು. ಬರ್ತೀಯಾ ಇಲ್ವಾ? ನಿನ್ನೊಬ್ಬಳನ್ನೇ ಹೀಗೆ ಬಿಟ್ಟು ಹೋಗೋಕ್ಕಾಗಲ್ಲ. ಕತ್ಲಲ್ಲಿ ಒಬ್ಬಳನ್ನೇ. ನಿಂಗೇನ್ ತಲೆ ಕೆಟ್ಟಿದ್ಯಾ? ಜೋಸೆಫಿನ್, ಜೋಸೆಫಿನ್, ನಡಿ. ನನ್ನ ಮುಟ್ಬೇಡ. ನನ್ನಿಷ್ಟ, ನಾನು ಮುಡ್ತೀನಿ. ನಾನು ಚಿಕ್ಕವನಾಗಿದ್ದಾಗ ಚಿಕ್ಕವನ ಥರ ಯೋಚಿಸ್ತಿದ್ದೆ, ಚಿಕ್ಕವನ ಥರ ನಡ್ಕೊಳ್ತಾ ಇದ್ದೆ. ಆದರೆ ನಾನು ದೊಡ್ಡವನ್ ಆಗ್ತಾ ಆಗ್ತಾ ನನ್ನ ಬಾಲ್ಯದ ಎಲ್ಲ ಗುಣಗಳನ್ನ ಬಿಡಬೇಕಾಗಿ ಬಂತು. ಜೋರಾಗಿ. ಹೇಗಿದ್ಯಾ ಮಚ್ಚ? ಮಗ, ನಾನು ನಿನ್ ಜೊತೆ ಗುಂಡು ಹಾಕ್ಲಾ? ಓ, ಥ್ಯಾಂಕ್ ಯು. ದೇವ್ರು ಚೆನ್ನಾಗಿಟ್ಟಿರ್ಲಿ. ದೂದ್ ಪೇಡ ತರ ಇದೆಯಾ? ಇವತ್ತು ನಾನು ನಿನ್ನ ಮನೆಗೆ ಹೋಗಕ್ ಬಿಡಲ್ಲ. ಏನು ಅದೃಷ್ಟ ಗುರು. ಹುಡುಗಿರ್ ಕುಡಿಯೋದು ನೋಡಿಲ್ವೇನೋ? ನೀ ಬರ್ತೀಯ? ಡ್ಯಾನ್ಸ್ ಮಾಡೋಣ. ಓ, ಒಳಗೆ ಸೇರಿದರೆ ಗುಂಡು ಹಾಡು ಹಾಕಪ್ಪ. ಏನ್ ಬಿಗರ್ ಮಸ್ತ್ ಮಜಾ ಮಾಡಿ.
ಯಾವ ತರ ಹುಡುಗಿ ಅಂತ ನನಗ್ ಗೊತ್ತು. ಬಿಡೋ ನನ್ನ. ನೀನು ಬಿಡೋ ನನ್ನ. ಬಿಡೋ ಮಗಳೇ, ನನಗೆ ಕಚ್ಚಿದ್ಯಾ? ತಲೆ ಕೆಟ್ಟಿದ್ಯಾ ನಿನಗೆ? ನನ್ನ ಮಕ್ಕಳಿಗೆ ನಾನು ಯಾರು ಅಂತ ತೋರಿಸ್ತೀನಿ. ಪ್ರಾಣನೇ ಹೋಗ್ತಿತ್ತು. ಏನಾಯ್ತು ನಿನಗೆ? ಏನ್ ನೋಡ್ತಿದ್ದೀರಾ ಇಲ್ಲಿ? ದೂರ ಹೋಗಿ ನನ್ನಿಂದ, ದೂರ ಹೋಗಿ. ಏನಾಗಲ್ಲ, ಎದುರುಬೇಡ. ಏನಾಗಲ್ಲ, ಏನಾಗಲ್ಲ ಜೋ. ನೀನ್ ಇವಾಗ ಧೈರ್ಯವಾಗಿರ್ಬೇಕು. ನಿನ್ ಮೇಲೆ ಆ ಕರ್ತನ ಕೃಪೆ ಇದೆ. ನಿನ್ನ ಕೈ ಬಿಡಲ್ಲ. ಎದುರುಬೇಡ, ಏನೂ ಆಗಲ್ಲ. ಎದುರುಬೇಡ, ನಾವು ನಿನ್ ಜೊತೆಗಿದ್ದೀವಿ. ನಾವು ನಿನಗೇನು ಆಗೋಕ್ಕೂ ಬಿಡಲ್ಲ. ಸಿಸ್ಟರ್ ಕ್ಯಾಥರಿನ್, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನಾವ್ ಪ್ರಾರ್ಥಿಸ್ಬೇಕು. ಮ್ಯಾಡೆಲಿನ್ ಆರೋಗ್ಯ ಹದಗೆಡ್ತಿದೆ. ಏನಾಯ್ತು? ಎಲ್ಲಿದ್ದಾಳೆ? ಪ್ಲೀಸ್ ಜೋಸೆಫಿನ್, ನಾವ್ ಕರ್ತನ ಮೊರೆ ಹೋಗ್ಬೇಕಷ್ಟೆ. ದೇವ್ರೆ, ನಮ್ಮೆಲ್ಲರ ಕರ್ತನೆ, ನಿನ್ನನ್ನು ನಂಬಿದವರಿಗೆ ನೀನೆ ಅನಾಥ ಬಂದು ಮ್ಯಾಡೆಲಿನ್ ಆರೋಗ್ಯ ಸರಿ ಮಾಡು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ದೇವನೇ, ಆಮೆನ್. ಪೊಲೀಸರು ಮ್ಯಾಡೆಲಿನ್ನ ಬಂಧನದಲ್ಲಿಟ್ಟಿದ್ದಾರೆ. ನೀನೀಗ ಸ್ಟೇಷನ್ಗೆ ಹೋಗ್ಬೇಕು. ರೆಡಿ ಆಗು. ಯಾಕೆ ನಾವೆಲ್ಲಾನು ಕಸದ ಬ್ಯಾಗ್ ಹಾಕ್ತಿದೀವಿ? ಯಾಕಂದ್ರೆ ನಾವು ಹೊರಡ್ಬೇಕು ಬೇಗ. ಬ್ಯಾಗ್ ಕೊಡಮ್ಮ. ನಮ್ಮನ್ನ ಸಪರೇಟ್ ಮಾಡಬೇಡಿ. ನಡೀರಿ. ಜೋಸೆಫಿನ್, ತುಂಬಾ ಆತಂಕದಲ್ಲಿದ್ಯಾ? ಯಾಕಿಷ್ಟ ಆತರದಲ್ಲಿದ್ಯಾ? ನಾನ್ ನಿನಗೇನಾದ್ರೂ ಸಹಾಯ ಮಾಡ್ಬೋದಾ? ಸಿಸ್ಟರ್ ಕ್ಯಾಥರಿನ್ ಏನು ಹೇಳಿಲ್ವಾ? ಮ್ಯಾಡಿ ಆಸ್ಪತ್ರೆಯಲ್ಲಿದ್ದಾಳೆ. ಇಲ್ಲ, ನನಗೆ ಹೇಳಲಿಲ್ಲ. ನನ್ ಭೇಟಿ ಕೂಡ ಆಗಿಲ್ಲ. ನೀನೀಗ ಹೊರಡು. ಮೊದಲು ಪ್ರಾರ್ಥನೆ, ಆಮೇಲೆ ಹೊರಡು. ಥ್ಯಾಂಕ್ ಯು, ಥ್ಯಾಂಕ್ ಯು. ಫಾದರ್ ಪೀಟರ್, ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್ ಪ್ಲೀಸ್ ನನಗೆ ಮಾರ್ಗದರ್ಶನ ಕೊಡಿ. ಓ ಕರ್ತನೆ, ಕೃಪೆ ತೋರು, ಕಣ್ತರದ ನೋಡು. ಈ ಅಬಲೆಯಲ್ಲಿ ದುಷ್ಟಶಕ್ತಿಯು ಅಡಗಿ ನಿಂತಿದೆ. ಈ ಮಹಿಳೆಯಿಂದ, ಈ ನಿನ್ನ ಭಕ್ತೆಯಿಂದ ಈ ದುಷ್ಟಶಕ್ತಿಯನ್ನು ಉಚ್ಚಾಟನೆ ಮಾಡು. ತೊಲಗು ಪಿಶಾಚಿ, ತೊಲಗು. ಓ ದುಷ್ಟಶಕ್ತಿಯೇ, ಈ ಮಹಿಳೆಯಿಂದ ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ. ಆ ಕರ್ತನನ್ನು ಶಿಕ್ಷೆ ಮಾಡದೆ ಬಿಡಲಾರ. ಹೊರಗೆ ಬಾ, ಇಲ್ಲದಿದ್ದರೆ ನರಕದ ಕೋಪದಲ್ಲಿ ಕಳೆಯುವೆ.
ಆ ಕರ್ತನ ಹೆಸರಲ್ಲಿ ಭಯಪಟ್ಟು ಹೊರಗೆ ಹೋಗು. ಇದು ನಿನ್ನ ಪಾಲಿಗೆ ನಂಬಿಕೆ ಮಾತ್ರ ಅಲ್ಲ, ನೆನಪು ಕೂಡ ಆಗಿರುತ್ತೆ. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ. ಖಂಡಿತ ಈ ಸುದ್ದಿ ನಿನಗೆ ಬೇಸರ ತರುತ್ತೆ ಅಂತ ನನಗೆ ಗೊತ್ತು. ಆದರೆ ಮ್ಯಾಡಲಿನ ನಾವು ಅಫಿಷಿಯಲ್ ಆಗಿ ಡಯಾಗ್ನೈಸ್ ಮಾಡದೇ ಇದ್ರೂ ಕೂಡ ಒಂದು ಹೇಳ್ಬೋದು, ಇದೊಂದು ಮಾನಸಿಕ ಕಾಯಿಲೆ ಅಂತ. ಮತ್ತೆ ನಿನ್ನ ಅಕ್ಕ ಆಲ್ಕೋಹಾಲಿಕ್ ವಿತ್ಡ್ರಾಯಲ್ ಇಂದ ಸಮಸ್ಯೆ ಅನುಭವಿಸ್ತಾ ಇದ್ದಾಳೆ. ಅದು ಅವಳ ಕಾಯಿಲೆಗೆ ಕುಮ್ಮಕ್ ಕೊಡ್ತಾ ಇದೆ. ಅವಳಿಗೆ ಹಾನಿ ಮಾಡ್ತಿದೆ, ಇನ್ನೊಬ್ರಿಗೂ ಹಾನಿ ಮಾಡ್ತಿದ್ದಾಳೆ. ಅದಕ್ಕೆ ನಾವು ಅವಳನ್ನ ಸಪ್ರೇಟ್ ಆಗಿ ಇಟ್ಟಿದ್ದೀವಿ. ಇದು ಅನುವಂಶಿಕ ಸಮಸ್ಯೆ ಆದ್ರಿಂದ ನಿನ್ನ ಅಕ್ಕನಿಗೆ ಇದು ಬಂದಿರೋ ಸಾಧ್ಯತೆ ತುಂಬಾನೇ ಇದೆ. ಇದರಿಂದ ಅಪಾಯ ಆಗ್ಬೋದು. ಪ್ಲೀಸ್ ನಂಗೆ ಹೆಲ್ಪ್ ಮಾಡು, ಹೆಲ್ಪ್ ಮಾಡು. ಪ್ಲೀಸ್ ಪ್ಲೀಸ್ ಅಕ್ಕ, ನಾನು ನಿನ್ನ ಜೀವಂತ ಆಗ್ಬಿಡೋದಿಲ್ಲ. ಎಲ್ರಿಗೂ ಇಷ್ಟ ಜೋ ಜೋ, ಎಲ್ಲರಿಗೂ ಜೋ ಜೋ ಅಂದ್ರೆ ಇಷ್ಟ. ಅವಳು ಭಯ ಆಗಿದೆ. ಎಷ್ಟು ಕೆಟ್ಟದಾಗಿದೆಯಾ. ಸ್ಟೂಪಿಡ್. ನಿನ್ನಂತ ದಡ್ರು ಮಾತ್ರ ದೇವರನ್ನ ನಂಬೋದು. ಯಾರ್ ನೀನು? ಹೆದರ್ಕೋಬೇಡ, ನಾನ್ ನಿಮ್ಮಮ್ಮ. ನಿಮ್ಮಮ್ಮನ್ನ ಬಂದು ತಬ್ಕೊಳಲ್ವಾ ಮುದುಕಂದ? ತುಂಬಾ ಹತ್ರ ಬರ್ಬೇಡ. ನೀನು ಒಬ್ಬ ಲಜ್ಜೆಗೆಟ್ಟೋಳು. ಯಾರಾದ್ರೂ ಬನ್ನಿ, ನನ್ನ ಕಾಪಾಡಿ ಕಾಪಾಡಿ ಕಾಪಾಡಿ. ಯಾರಾದ್ರೂ ಬನ್ನಿ, ಕಾಪಾಡಿ. ಯಾರಾದ್ರೂ ಬನ್ನಿ, ಯಾರಾದ್ರೂ ಬನ್ನಿಲಿ, ನನ್ನ ಕಾಪಾಡಿ. ನನ್ನ ಬಿಟ್ಟು ನನ್ನ ಕಾಪಾಡಿ, ನನ್ನ ಬಿಡಿಸು, ಕಾಪಾಡಿ. ಅಬ್ಬಾ, ಎಷ್ಟು ಮುದ್ದಾಗಿದ್ಯಾ. ಒಳ್ಳೆ ದೇವತೆ ತರ ಇದೆಯಾ. ಸಾರಿ, ನೀನು ರೂಮಲ್ಲಿ ಇದ್ದಿದ್ದು ನನಗೆ ಗೊತ್ತೇ ಇರಲಿಲ್ಲ. ಗೊತ್ತಾಗದೆ ಲಾಕ್ ಮಾಡಿಬಿಟ್ಟೆ. ಕುಡಿಯೋಕೆ ನೀರು ತಗೊಂಡು ಬರಲಾ? ಇಲ್ಲ ಪರವಾಗಿಲ್ಲ, ಬೇಡ. ನಿನ್ನ ನೋವು ನನಗೆ ಅರ್ಥ ಆಗತ್ತೆ. ನನ್ನ ತಾಯಿಗೂ ಕೂಡ ಆರೋಗ್ಯ ಸರಿ ಇರಲಿಲ್ಲ. ಇಂಥ ಜಾಗದಲ್ಲೇ ಇಡೀ ಜೀವಮಾನ ಕಳೆದ್ಲು. ಹೌದಾ? ಮನಸ್ಸಿಗೆ ತುಂಬ ನೋವಾಗತ್ತೆ. ನಿನ್ನ ಪರಿಸ್ಥಿತಿ ನೋಡ್ತಾ ಇದ್ರೆ ಅಯ್ಯೋ ಅನ್ನಿಸ್ತಿದೆ. ನೀನೇ ಅದೃಷ್ಟವಂತೆ. ನಿನ್ನ ಪ್ರೀತಿ ಮಾಡೋ ಜನಗಳ ಮಧ್ಯೆ ನೀ ಬೆಳೆದೆ. ನಿನ್ನ ಅಕ್ಕನೇ ನಿನಗೆ ಫ್ಯಾಮಿಲಿ ಆಗಿದೆ. ನಾನು ಅನಾಥಾಶ್ರಮದಲ್ಲಿ ಒಂಟಿಯಾಗಿ ಬೆಳೆದೆ. ನಾನು ಅಷ್ಟೇ. ನಾನು ಮತ್ತೆ ಮ್ಯಾಡಿ ಇಬ್ರು ಅನಾಥಾಶ್ರಮದಲ್ಲಿ ಬೆಳೆದಿದ್ದು. ಆಗ ನನಗೆ 7, ಅಕ್ಕನಿಗೆ 13 ವರ್ಷ. ಆಗ ನಮಗೆ ತಾಯಿ ಒಬ್ಳೆ, ಆದರೆ ತಂದೆ ಇಬ್ರು. ನಿನ್ನ ಕಣ್ಗಳಲ್ಲಿ ಪ್ರೀತಿ ಎದ್ದು ಕಾಣಿಸ್ತಿದೆ. ಚಿಕ್ಕ ವಯಸ್ಸಲ್ಲೇ ಆಘಾತ ಅನುಭವಿಸಿದವರಿಗೆ ಮಾತ್ರ ಕುಟುಂಬದ ಬೆಲೆ ಏನು ಅಂತ ಗೊತ್ತಾಗೋಕೆ ಸಾಧ್ಯ. ನೀನು ಏನೂ ಯೋಚನೆ ಮಾಡಕ್ ಹೋಗ್ಬೇಡ. ನಿನ್ನ ಅಕ್ಕನ ಮೇಲೆ ನಾನೊಂದು ಕಣ್ಣಿಟ್ಟಿರ್ತೀನಿ. ಅವಳಿಗೇನು ಆಗದೆ ಇರೋಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅವಳಿಗೆ ಬೇಕಿರೋದೆಲ್ಲ ಕೊಡ್ತೀನಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ.
ನಾನು ಡ್ಯಾನಿಯಲ್, ನಾನು ಜೋ. ಜೋಸೆಫಿನ್, ಸಬ್ರೀನಾ, ಮ್ಯಾಕ್ಮ್ಯಾನಸ್. ನಂಗೆ ಗೊತ್ತು. I love you. ನಿನ್ಗೊಂಚೂರು ತಲೆ ಇಲ್ಲ. ಕಳ್ ನನ್ ಮಗಳೇ. ನಾನು ಬಂದೆ ಇರಿ. ಥ್ಯಾಂಕ್ ಯು ಕಣಮ್ಮ, ದೇವ್ರು ಒಳ್ಳೆ. ಹಾ, ಪರವಾಗಿಲ್ಲ. $1743 ಸೈಪ್ರಸ್ ಟ್ರೀ ಲೇನ್. ಮೇಡಮ್ ಮೇಡಮ್ ಏನಾಯ್ತು? ಕಣ್ಬಿಡಿ. ಏನಾಯ್ತು ಮೇಡಮ್? ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾ? ಮನೆಗೆ ಹೋಗ್ತೀರಾ ಇಲ್ಲ ಆಸ್ಪತ್ರೆಗೆ ಹೋಗ್ತೀರಾ? ಓ ಕರ್ತನೆ, ಇವನಿಂದ ದುಷ್ಟ ಶಕ್ತಿಯನ್ನ ಹೊಡೆದೋಡಿಸು. ಕರ್ತನೆ, ದುಷ್ಟ ಶಕ್ತಿಯನ್ನು ಹೊಡೆದೋಡಿಸು. ಓ ಕರ್ತನೆ, ಈ ಅಮಾಯಕ ವ್ಯಕ್ತಿಯಿಂದ ದುಷ್ಟ ಈ ಪಿಶಾಚಿಯನ್ನ ಉಚ್ಚಾಟಿಸಲು ನನ್ನ ಬಳಸು. ಬಾ ಜೋಸೆಫಿನ್. ಈ ಹುಡುಗಿಯಲ್ಲಿರುವಂತಹ ಮುಗ್ಧತೆ ನಿನ್ನೊಳಗಿಂದ ದುಷ್ಟ ಶಕ್ತಿಯನ್ನ ಹೊರಗೆ ತೆಗೆಯತ್ತೆ. ನಿನ್ನ ಆತ್ಮವು ಕೂಡ ಅವಳಷ್ಟೇ ಶುದ್ಧವಾಗಿದೆ. ನರಕಕ್ಕೆ ಹೋಗು.
ನಿನಗೆ ಅಲ್ಲಿ ಶಿಕ್ಷೆ ಆಗುತ್ತೆ. ಎದ್ರುಕೋಬೇಡ, ಏನು ಮಾಡಲ್ಲ. ನಾನು ಮಾರ್ಕೋ ಬಾಯಸ್ನ ನೋಡ್ಬೇಕಿತ್ತು. ಸಾರಿ, ನಾನು ಬೇರೆ ಜಾಗಕ್ಕೆ ಬಂದೆ ಅನ್ಕೊಂತೀನಿ. ಮಾರ್ಕೋ ಬಾಯ್ಸ್ ಪಕ್ಕದ ಮನೇಲೆ ಇರೋದು ಚಿನ್ನ. ಎಷ್ಟು ಮುದ್ದಾಗಿದೆಯಾ, ಸ್ವರ್ಗದಿಂದ ಬಂದಿರೋ ದೇವತೆ. ಮಾರ್ಕೋ, ಓ ಬಂದ್ಯಾ? ಅವನೇ ನೋಡು. ಪಾಪ ಕೆಲಸ ಮಾಡೋರ್ಗೆ ಬೆಳಕಂದ್ರೆ ದ್ವೇಷ, ಬೆಳಕನ್ ಕಂಡ್ರೆ ಆಗಲ್ಲ. ತಮ್ಮ ಪಾಪ ಕೃತ್ಯಗಳು ಬೆಳಕಿಗೆ ಬಂದ್ಬಿಡುತ್ತೆ ಅಂತ ಭಯ. ನಾನ್ ಮುಂಚೆ ಇಲ್ಲಿ ಬಂದಿದ್ದೀನಿ ಅನ್ಸ್ತಿದೆ. ಎಲ್ಲಿ? ಅದು ಆ ಕೆರೆ ಮತ್ತೆ ಆ ಮಣ್ಣಿನ ರಸ್ತೆ. ಗೊತ್ತಿಲ್ಲ. ಫಾದರ್ ಪೀಟರ್ ನಿನ್ನ ಇಲ್ಲಿಗೆ 2 ಸಲ ಕರ್ಕೊಂಡು ಬಂದಿದ್ದಾರೆ. ಹಾ ಹೌದು, ನನಗ್ ನೆನಪಿದೆ. ಆ ಮೆಟ್ಲುಗಳ ಕೆಳಗೆ ಒಂದು ಕತ್ಲೆ ಕೋಣೆ ಇತ್ತು. ಅದು ಈಗ ನೆನಪಿಗೆ ಬರ್ತಿದೆ. ಎಲ್ಲಾ ಕಡೆನೂ ಬರೀ ರಕ್ತ ಚೆಲ್ ಹೋಗಿತ್ತು. ಹೌದು, ಹಾಗೆ ಇತ್ತು. ಮ್ಯಾಡಿಗೆ ಉಚ್ಚಾಟನೆ ಆಗ್ಬೇಕು. ಫಾದರ್ ಪೀಟರ್ ನನ್ನ ಇದಕ್ಕೆ ಅಂತಾನೆ ತಯಾರು ಮಾಡಿದ್ದಾರೆ. ಅದಕ್ಕೆ ಅವ್ರು ನನ್ನ ನಿಮ್ಮ ಹತ್ರ ಕಳಿಸಿದ್ದು. ಸರಿಯಾಗಿ ಉಚ್ಚಾಟನೆ ಮಾಡೋದಕ್ಕೆ ನೀನು ಪ್ರೀಸ್ಟ್ ಆದ್ರೆ ಮಾತ್ರ ಸಾಕಾಗಲ್ಲ. ಮೊದಲು ನೀನು ನಿನ್ನೊಳಗಿರೋ ದುಷ್ಟ ಮುಖವನ್ನ ನೀನು ಒಪ್ಕೊಳ್ಬೇಕಾಗತ್ತೆ. ಮತ್ತೆ ನಿನ್ನ ಅಕ್ಕನ ದುಷ್ಟಶಕ್ತಿನೂ ಕೂಡ. ನೀನಿನ್ನೂ ತಯಾರಾಗಿಲ್ಲ ಅನ್ಸುತ್ತೆ. ನನಗೆ ಅರ್ಥ ಆಗ್ತಿಲ್ಲ. ಇದು ನನ್ನ ವಿಷಯ ಅಲ್ಲ. ಪ್ಲೀಸ್, ನನ್ನ ತಾಯಿನಂತೂ ಉಳಿಸ್ಕೊಡ್ಲಿಲ್ಲ, ಅಟ್ಲೀಸ್ಟ್ ನಮ್ಮ ಅಕ್ಕನ ಉಳಿಸ್ಕೊಡಿ. ನಿನ್ನ ತಾಯಿ ತನ್ನನ್ನು ತಾನು ಕೊಂದ್ಕೊಂಡಾಗ ನಾನಲ್ಲಿದ್ದೆ. ನನಗೆ ಗೊತ್ತು. ನಿನ್ನ ತಾಯಿ ಸತ್ತಿದ್ದು ಅನಾರೋಗ್ಯದಿಂದ, ಗೊತ್ತಾ? ನಾನು ಮತ್ತೆ ಫಾದರ್ ಪೀಟರ್ ಆ ಸತ್ಯವನ್ನ ಬದಲಾಯಿಸೋದಕ್ಕೆ ಆಗ್ತಿರ್ಲಿಲ್ಲ. ಅದು ಅವಳ ವಿಧಿ. ನೋಡು, ಪೀಟರ್ ತೀರ್ಕೊಂಡ್ಮೇಲೆ ನೀನು ಮತ್ತೆ ನಿನ್ನ ಅಕ್ಕ ಹುಷಾರಾಗಿದ್ದೀರಂತ ನೋಡೋದಕ್ಕೆ ಬಂದೆ ಅಷ್ಟೇ, ಇನ್ನೇನಿಲ್ಲ. ಅದಷ್ಟೇ ಅಲ್ಲ, ನಮ್ ತಾಯಿ ಸತ್ತಾಗ ದುಷ್ಟಶಕ್ತಿ ನಮ್ಮ ಅಕ್ಕನ ಮೈಯೊಳಗಡೆ ಬಂದಿದ್ದು ನೀವು ನೋಡಿದ್ರಿ ಅನ್ನೋದು ನನಗೆ ಗೊತ್ತು. ನೀವು ನೋಡಿದಿರ ನನಗೆ ಗೊತ್ತು. ನನಗೆ ಹೇಗ್ ಗೊತ್ತು ಅಂದ್ರೆ ನಾನು ಕೂಡ ನೋಡಿದ್ದೀನಿ. ನೀವು ನನಗೆ ನೆನ್ಪಿದಿರ ಮಾರ್ಕೋ? ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಇರು.
ಈಗ ಸಮಯ ಬಂದಿದೆ. ಪೀಟರ್ ಈ ದಿನದ ಬಗ್ಗೆ ಹೇಳಿದ್ದ. ಈ ಕ್ಷಣ ನೋಡಕ್ ನಾನು ಬದುಕಿರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನನ್ನ ಕಣ್ಣುಗಳಿಗೆ ನಂಬಕ್ಕಾಗ್ತಾ ಇಲ್ಲ, ನಂಬೋಕೆ ಆಗ್ತಾ ಇಲ್ಲ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ. ನೀನು ಹುಡುಗ ಆಗಿರ್ಬೇಕಿತ್ತು. ಒಬ್ಬ ಗಂಡಸು ಮಾತ್ರ ದೀಕ್ಷೆ ಪಡ್ಕೊಳ್ಳೋದಕ್ಕೆ ಸಾಧ್ಯ, ಹೆಣ್ಣಿಗೆ ಅವಕಾಶ ಇಲ್ಲ. ಆವಾಗ ಮಾತ್ರ ಪ್ರೀಸ್ಟ್ ಆಗೋಕ್ ಸಾಧ್ಯ. ಕ್ಯಾಥೋಲಿಕ್ ಚರ್ಚ್ಗೆ ನಿಯಮಗಳಿದೆ. ಇಷ್ಟು ವರ್ಷ ನನಗೆಲ್ಲರೂ ಹೇಳಿದ್ದು ಜೋ ಒಬ್ಬ ಹುಡುಗ ಅಂತ. ಇದು ಸಾಧ್ಯ ಇಲ್ಲ, ನಿಂಗೆ ಗೊತ್ತಲ್ವಾ? ಸಮಾಧಾನ, ನಿಧಾನಕ್ಕೆ. ಜೋಪಾನ. ಕರ್ತನೆ ಕಾಪಾಡು, ದೇವರೇ ಕರ್ತನೆ ಕಾಪಾಡು. ಕರ್ತನೆ, ಏನಿದು? ಕರ್ತನೆ, ನಮ್ಮೆಲ್ಲರ ಮೇಲೆ ನೀನೀಗ ಕರುಣೆ ತೋರು ಕರ್ತನೆ. ನಿನ್ನಿಚ್ಛೆಯಂತೆ ಎಲ್ಲವೂ ನಡೆಯಲಿ ಕರ್ತನೆ. ನಿನ್ನ ಸೇವಕರು ನಾವು. ನಿನಗೆ ಧನ್ಯವಾದ. ಕರ್ತ ಸಂದೇಶ ಕೊಟ್ಟ. ದೇವರೇ, ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ನನಗೆ ಸುಂದರ ಬದುಕನ್ನು ಕೊಟ್ಟಿದ್ಯಾ, ಅದಕ್ಕೆ ನಾನು ನಿನಗೆ ಪ್ರಾರ್ಥನೆ ಮಾಡ್ತಿದ್ದೀನಿ. ನನ್ನನ್ನ ಪಾಪ ಕಾರ್ಯಗಳಿಂದ ದೂರ ಇಡು. ನಾನೇನಾದ್ರೂ ಪಾಪ ಮಾಡಿದ್ರೆ ನನ್ನನ್ನ ನರಕದಿಂದ ಕಾಪಾಡು. ನಾವಿವತ್ತು ಒಂದು ಹೆಣ್ಣಿನ ದೀಕ್ಷಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಯೇಸು ಕ್ರಿಸ್ತನ ಪ್ರೀಸ್ಟ್ಹುಡ್ ಒಳಗೆ ಪ್ರವೇಶ ಮಾಡ್ತಿದ್ದಾಳೆ ಜೋಸಫಿನ್ ಸಬ್ರಿನಾ ಮ್ಯಾಕ್ಮ್ಯಾನಸ್. ಕರ್ತನೆ ಧನ್ಯವಾದ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡಿ. ನನ್ನ ಮತ್ತು ನನ್ನ ಹಿಂದಿನ ಪರಂಪರೆಯನ್ನು ನೀನು ಗೌರವಿಸಿ ನಡೆದುಕೊಳ್ತೀಯಾ? ಖಂಡಿತ. ಕಂದ, ಏನ್ ತಂದಿದ್ದೀನಿ ನೋಡು. ಥ್ಯಾಂಕ್ಸ್ ಅಮ್ಮ. ಆ ಕರ್ತನ ಇಚ್ಛೆಯಂತೆ ನಿನ್ನ ಎಲ್ಲ ಕಾರ್ಯಗಳು ಫಲವನ್ನ ನೀಡಲಿ ಮಗಳೇ. ನಿನ್ ಶಿಲೆಬೆ ಹಿಡ್ಕೊ, ನಾನು ಪ್ರಾರ್ಥಿಸ್ತೀನಿ. ದೇವರೇ, ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ನನಗೆ ಸುಂದರ ಬದುಕನ್ನು ಕೊಟ್ಟಿದ್ಯಾ, ಅದಕ್ಕೆ ನಾನು ನಿನಗೆ ಪ್ರಾರ್ಥನೆ ಮಾಡ್ತಿದ್ದೀನಿ. ನನ್ನನ್ನು ಪಾಪ ಕಾರ್ಯಗಳಿಂದ ದೂರ ಇಡು. ನಾನೇನಾದರೂ ಪಾಪ ಮಾಡಿದ್ರೆ ನನ್ನನ್ನು ನರಕದಿಂದ ಕಾಪಾಡು. ಆ ಕರ್ತನ ಕೃಪೆ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಹಾಲೆಲೂಯ. ಕ್ರೈಸ್ಟ್ ಈಸ್ ರೈಸನ್. ನಮ್ಮೆಲ್ಲ ಪಾಪಗಳನ್ನ ಆ ಕರ್ತನು ಕ್ಷಮಿಸಲಿ. ಹಾಲೆಲೂಯ.
ನೋಡು, ಮುಖ್ಯವಾಗಿ ಅವಳಿಗೆ ತುಂಬಾನೇ ರೆಸ್ಟ್ ಬೇಕು. ಅವಳಿಗೆ ಮತ್ತೆ ಏನಾದರೂ ಭ್ರಮೆ ಅಥವಾ ಭ್ರಾಂತು ಆಯಿತು ಅಂದರೆ ಅವಳಿಗೆ ಎಲ್ಲೋ ಪಿಲ್ಸ್ ಕೊಡಬೇಕಾಗತ್ತೆ. ನಾನು ಟಚ್ಚಲ್ಲಿ ಇರ್ತೀನಿ. 1-2 ವಾರ ಆದಮೇಲೆ ನೀನು ಮತ್ತೆ ಕರ್ಕೊಂಡು ಬಾ. ನಾನು ಏನು ಮಾಡ್ಬೋದು ಅಂತ ನಾನು ಪ್ರಯತ್ನ ಪಡ್ತೀನಿ. ಆದರೆ ನೀನು ಅವಳ ಆಲ್ಕೋಹಾಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಲೇಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಸರಿ, ಆಯ್ತು, ಹೋಗ್ಬಾ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಮನೆಗೆ ಹೋಗೋ ದಾರಿ ಅಲ್ವಲ್ಲ? ನಾವು ಮನೆಗೆ ಹೋಗ್ತಿಲ್ಲ. ವಾಪಸ್ ಮತ್ತೆ ಅಲ್ಲಿಗೆ ಹೋಗೋದೇ ಇಲ್ಲ. ಓ ಕರ್ತನೆ, ಮ್ಯಾಡಲಿನ್ ಮೇಲೆ ಆವರಿಸಿರುವ ದುಷ್ಟಶಕ್ತಿಯನ್ನ ಉಚ್ಚಾಟನೆ ಮಾಡಲು ನಮಗೆ ಶಕ್ತಿ ನೀಡು. ದುಷ್ಟಶಕ್ತಿಯನ್ನು ಎದುರಿಸುವಂತಹ ಧೈರ್ಯವನ್ನು ಕೊಡು. ದುಷ್ಟಾತ್ಮ ಅವಳನ್ನು ಬಿಟ್ಟು ಹೋಗಲಿ. ಆಮೆನ್. ಓ ಕರ್ತನೆ, ನಿನ್ನ ದಯೆ ನನ್ನ ಮೇಲೆ ಸದಾ ಇರಲಿ. ಆಮೆನ್. ಓ ಕರ್ತನೆ, ನಿನ್ನ ದಯೆ ನನ್ನ ಮೇಲೆ ಸದಾ ಇರಲಿ. ನಿಧಾನಕ್ಕೆ. ಓ ಕರ್ತನೆ, ನಿನ್ನ ದಯೆ ನನ್ನ ಮೇಲೆ ಸದಾ ಇರಲಿ. ಓ ಕರ್ತನೆ, ಇವಳಲ್ಲಿರುವ ದುಷ್ಟಶಕ್ತಿಯನ್ನು ಹೊಡೆದೋಡಿಸು. ಓ ಕರ್ತನೆ, ನಮ್ಮ ಮೇಲೆ ಕೃಪೆ ತೋರು. ದೇವ್ರೆ, ನನ್ನ ಕಾಪಾಡು. ಓ ಕರ್ತನೆ, ನಮ್ಮ ಮೇಲೆ ಕೃಪೆ ತೋರು. ಓ ಕರ್ತನೆ, ಇವಳಲ್ಲಿರುವ ದುಷ್ಟಶಕ್ತಿಯನ್ನು ಹೊಡೆದೋಡಿಸು. ಓ ಕರ್ತನೆ, ನಮ್ಮ ಮೇಲೆ ಕೃಪೆ ತೋರು. ಓ ಕರ್ತನೆ, ಇವಳಲ್ಲಿರುವ ದುಷ್ಟಶಕ್ತಿಯನ್ನು ಹೊಡೆದೋಡಿಸು. ಓ ಕರ್ತನೆ, ನಮ್ಮ ಮೇಲೆ ಕೃಪೆ ತೋರು. ಓ ಕರ್ತನೆ, ಇವಳಲ್ಲಿರುವ ದುಷ್ಟಶಕ್ತಿಯನ್ನು ಹೊಡೆದೋಡಿಸು. ಓ ಕರ್ತನೆ, ನಮ್ಮ ಮೇಲೆ ಕೃಪೆ ತೋರು. ಓ ಕರ್ತನೆ, ಇವಳಲ್ಲಿರುವ ದುಷ್ಟಶಕ್ತಿಯನ್ನು ಹೊಡೆದೋಡಿಸು. ಓ ಕರ್ತನೆ, ನಮ್ಮ ಮೇಲೆ ಕೃಪೆ ತೋರು. ಇವಳಲ್ಲಿರುವ ದುಷ್ಟಶಕ್ತಿಯನ್ನು ಓ ಕರ್ತನೆ, ನಮ್ಮ ಮೇಲೆ ಕೃಪೆ ತೋರು. ಈಗ ಉಚ್ಚಾಟನೆ ಶುರು ಮಾಡು. ಯಾಕೆ ಅವ್ರ ಹತ್ರ ಏನೇನೋ ಮಾಡಿಸ್ತಿದೀಯಾ? ಪ್ರಾರ್ಥನೆ ಮಾಡೋಣ. ಸರ್ವ ಸ್ವತಂತ್ರನಾದ ಕರ್ತನ ಪ್ರಾರ್ಥನೆ ಮಾಡೋಣ. ಕರ್ತರೇ, ನಮ್ಮನ್ನು ಕಾಪಾಡು. ಕರ್ತನಲ್ಲಿ ಪ್ರಾರ್ಥನೆ ಮಾಡೋಣ. ಓ ಕರ್ತನೆ, ಈ ದುಷ್ಟಶಕ್ತಿಯನ್ನು ಸಂಹರಿಸು. ಇವಳನ್ನು ಕಾಪಾಡು. ಓ ಕರ್ತನೆ, ದುಷ್ಟಶಕ್ತಿಗಳಿಂದ ನಮ್ಮನ್ನು ರಕ್ಷಿಸು.
ಕರ್ತನೆ, ದುಷ್ಟಶಕ್ತಿಯಿಂದ ನನ್ನ ಅಕ್ಕನ ಕಾಪಾಡು. ದುಷ್ಟಶಕ್ತಿಯಿಂದ ನನ್ನ ಅಕ್ಕನನ್ನ ಕಾಪಾಡು. ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಾನು ನಿಮ್ಮನ್ನ ಯಾರು ಸುಮ್ಮನೆ ಬಿಡಲ್ಲ. ನಿಮ್ಮನ್ನ ಕೊಲ್ತೀನಿ. ಸುಮ್ಮನೆ ಬಿಡಲ್ಲ. ಜೋ, ಅವಳು ಮಾತು ಕೇಳ್ಬೇಡ. ಮಾತಾಡ್ತಿರೋದು ನಿಮ್ಮ ಅಕ್ಕ ಅಲ್ಲ, ಅದ್ ನಿನ್ನ ಅಕ್ಕ ಅಲ್ಲ. ಪ್ಲೀಸ್ ಪ್ಲೀಸ್ ಅವಳನ್ನು ಕಾಪಾಡಿ. ನಿನ್ನಲ್ಲಿ ನಂಬಿಕೆ ದೃಢವಾಗಿದೆ. ದೇವರ ಶಕ್ತಿಯನ್ನ ನೀನು ನಂಬು. ಕರ್ತನೆ, ದುಷ್ಟಶಕ್ತಿಯಿಂದ ನಮ್ಮನ್ನು ಕಾಪಾಡು. ಓ ಕರ್ತನೆ, ನನ್ನ ಅಕ್ಕನ ಕಾಪಾಡು. ಕಾಪಾಡು. ನನ್ನ ಜೀವನದಲ್ಲಿ ನನ್ನ ಅಕ್ಕನ್ ಬಿಟ್ರೆ ಯಾರು ಇಲ್ಲ. ಪ್ಲೀಸ್ ನನ್ನಿಂದ ಅವಳನ್ನು ಕಿತ್ಕೋಬೇಡ. ಪ್ಲೀಸ್ ಮಾರ್ಕೊ, ಕಾಪಾಡಿ. ನಿನ್ನ ಕೈಲಿ ಆಗುತ್ತೆ. ಧೈರ್ಯವಾಗಿರೋ ಆಗುತ್ತೆ. ಫಾದರ್ ಪ್ಲೀಸ್ ನನಗೆ ಜೋಸೆಫಿನ್, ಉಚ್ಚಾಟನೆಗೆ ಭಂಗ ತರ್ತಿದ್ದಾರೆ. ದುಷ್ಟಶಕ್ತಿಗಳ ಕೈಯಲ್ಲಿ ನೀನು ವಶ ಆಗಕ್ಕೆ ಹೋಗ್ಬೇಡ. ಜೋಸೆಫಿನ್, ನಿನ್ನ ಶಕ್ತಿ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿನ್ನೊಳಗಿನ ಶಕ್ತಿಯನ್ನ ಕೇಂದ್ರೀಕರಿಸು. ನಿನ್ನ ಮಿಸ್ ಮಾಡ್ಕೊಂಡೆ. ಏನು? ನಿನ್ನ ಮಿಸ್ ಮಾಡ್ಕೊಂಡೆ ಜೋಸೆಫ್. ನಿನ್ನ ಮಿಸ್ ಮಾಡ್ಕೊಂಡೆ ಜೋಸೆಫ್. ನಿಮ್ಮ ಅಮ್ಮ, ಅಮ್ಮ ಎಲ್ಲಿದ್ಯಾ? ಅಮ್ಮ. ಜೋಸೆಫಿನ್, ಉಚ್ಚಾಟನೆಗೆ ಭಂಗ ತರ್ತಿದ್ದಾರೆ. ದುಷ್ಟಶಕ್ತಿಗಳ ಕೈಯಲ್ಲಿ ನೀನು ವಶ ಆಗಕ್ಕೆ ಹೋಗ್ಬೇಡ. ನಿನಗೆ ಎಪಿಲಿಪ್ಸಿ ಇದೆ ಅಂತ ಫಾದರ್ ಪೀಟರ್ ಹೇಳಿದ್ರು. ನಿನ್ನ ಸತ್ಯದಿಂದ ದೂರ ಇಡೋದಕ್ಕಿಂತ ಹೀಗೆ ಹೇಳಿದ್ರು. ನಿನಗೆ ಪ್ರತಿ ಸಲ ಅಟ್ಯಾಕ್ ಆಗಿದ್ದು ಆ ದುಷ್ಟಶಕ್ತಿಗಳಿಂದಾನೆ. ನಿನ್ನ ದೇಹನ ಪ್ರವೇಶ ಮಾಡೋದಕ್ಕೆ ಭಯ ಪಡಬೇಡ. ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಫಾದರ್ ಪೀಟರ್ ಯಾಕೆ ಅನ್ಕೊಂಡ್ರು? ಯಾಕೆ? ನಿನಗೆ ಆ ಸತ್ಯನ ಹೇಳಿದ್ರೆ ದುಷ್ಟಾತ್ಮಗಳು ನಿನ್ನಲ್ಲಿ ಪ್ರವೇಶ ಮಾಡುತ್ತೆ ಅಂತ ಹೆದರ್ಕೊಂಡಿದ್ರು. ಸತ್ಯವನ್ನ ನಾನು ಒಪ್ಕೊಳ್ತೀನಿ. ನನಗೆ ನೋವು ಕೊಟ್ಟವರನ್ನ ನಾನು ಕ್ಷಮಿಸ್ತೀನಿ. ನನ್ನ ನೋಯಿಸಿದಕ್ಕೆ ನಿಮ್ಮನ್ನ ಕ್ಷಮಿಸ್ತೀನಿ ಅಮ್ಮ. ನಿನಗೇನ್ ಮಾಡ್ಬೇಕು ಅಂತ ಗೊತ್ತು ಜೋಸೆಫಿನ್. ಮಾಡು. ಮುಗ್ಸು. ನಿನ್ನ ಅಕ್ಕನ ಹತ್ರ ಹೋಗು ಜೋಸೆಫಿನ್. ಸಮಯ ತುಂಬಾ ಕಡಿಮೆ ಇದೆ. ಇಲ್ಲಿಗೆ ಮುಗ್ದಿಲ್ಲ. ಮ್ಯಾಡಿ, ನಿನಗೆ ಕೇಳಿಸ್ತಿದೆ ಅಂತ ಗೊತ್ತು. ಪ್ಲೀಸ್ ನನ್ನ ಮಾತನ್ನು ಕೇಳು. ಪ್ಲೀಸ್ ಅಕ್ಕ, ಪ್ಲೀಸ್ ನಿನ್ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ಸಮಯ ಮೀರ್ತದೆ ಜೋಸೆಫಿನ್. ನರಕದ ಬಾಗಿಲ ಮುಚ್ಚು. ಓ ಕರ್ತನೆ, ಓ ನನ್ನ ಕರ್ತನೆ, ನಮ್ಮನ್ನ ದುಷ್ಟಶಕ್ತಿಯಿಂದ ಕಾಪಾಡು. ಶಾಂತಿ ದೂತನೆ, ದುಷ್ಟಶಕ್ತಿಯಿಂದ ನಮ್ಮನ್ನು ಕಾಪಾಡು. ಓ ಕರ್ತನೆ, ದುಷ್ಟಶಕ್ತಿಯಿಂದ ನಮ್ಮನ್ನು ಕಾಪಾಡು. ಅಕ್ಕ ಹೆದರ್ಬೇಡ. ಅಕ್ಕ ನಿನಗೇನೂ ಆಗಲ್ಲ. ನಾನು ನಿನ್ ಜೊತೆ ಇದ್ದೀನಿ. ಅಕ್ಕ ಏನೂ ಆಗಲ್ಲ. ನೀನು ಏನಾಯ್ತು? ಏನಾಗಿಲ್ಲ ತಾನೆ? ಅಕ್ಕ, ಅಕ್ಕ, ಜೋ, ಮಾಡಿ
ಡ್ಯಾಡಿ. ಜೋ. ಹಾ ಜೋ. ಜೋ. ನನ್ನ ಕಾಪಾಡ್ಬಿಟ್ಟೇನೆ. ನಾವೆಲ್ಲಿದ್ದೀವಿ? ಫಾದರ್ ಪೀಟರ್ ಬಟ್ಟೆ ಏನಕ್ಕೆ ಹಾಕೊಂಡಿದ್ಯಾ? ಅವ್ರಿನ್ನೂ ಇಲ್ಲೇ ಇದ್ದಾರಾ? ಫಾದರ್ ಪೀಟರ್ ನಮ್ಮ ಜೊತೆನೇ ಇದ್ದಾರೆ. ಅವರು ಬೇರೆ ಒಂದು ಕೋಣೆಲಿದ್ದಾರೆ. ನನ್ನ ಕರ್ತನ ಮನೆಯಲ್ಲಿ ಹಲವಾರು ಕೋಣೆಗಳಿವೆ. ಹಾಗಿರ್ಲಿಲ್ಲ ಅಂದಿದ್ರೆ ನಿನಗೊಂದು ಜಾಗ ಮೀಸಲಿಡ್ತೀನಿ ಅಂತ ನಾನ್ಯಾಕೆ ನಿನಗೆ ಹೇಳ್ತಾ ಇದ್ದೆ? ನೀನಿನ್ನು ಅಳಬೇಡ ಮಗಳೇ ಜೋ. ಸದಾ ನಾನು ನಿನ್ನ ಜೊತೆಗೆ ಇರ್ತೀನಿ. ಯಾವಾಗಲೂ ಇರ್ತೀನಿ. ಇನ್ನೊಂದು ಕೋಣೆಲಿರ್ತೀನಿ ಅಷ್ಟೇ. ಬನ್ನಿ ಬನ್ನಿ, ಪ್ರಾರ್ಥನೆಗೆ ಸಮಯ ಆಗ್ತದೆ, ಬೇಗ ಬನ್ನಿ. ಓ ಹೆಲೋ, ಹೇಗಿದ್ದೀರಾ? ನಾವು ಕರ್ತನಲ್ಲಿ ಏನ್ ಪ್ರಾರ್ಥಿಸ್ಬೇಕು ಅಂತ ನಮಗೆ ಗೊತ್ತಿರಬೇಕು, ನಿಜ ಅಲ್ವಾ? ಕೇಳಿದ್ದನ್ನೆಲ್ಲಾನು ಕರ್ತ ಕೊಡೋದಕ್ಕಾಗಲ್ಲ. ನಮ್ಮ ಪ್ರಾರ್ಥನೆ ಬೇಡಿಕೆ ಆದ್ರೆ ನಮ್ಮ ಪ್ರಾರ್ಥನೆಗೆ ಆಗ ಬೆಲೆನೇ ಇರೋದಿಲ್ಲ. ನಮ್ಮ ಆಸೆಗೆ ಕೊನೆನೇ ಇಲ್ಲ. ಮೊದಲು ನಾವು ಆಸೆ ಬಿಡಬೇಕು. ಕರ್ತನಲ್ಲಿ ನಿಸ್ವಾರ್ಥವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೀನ್. ತುಂಬಾ ಚೆನ್ನಾಗಿ ಮಾತಾಡಿದ್ರಲ್ವಾ? I need the final nail in my cross. I need the final nail in my cross.
sapphire.